ಈ ಶಕ್ತಿ ನೋಡಿದ್ರೆ ಪೂಜ್ಯರನ್ನು ಪುರ ಪ್ರವೇಶ ನೋಡ್ರಿ. ಯಾವಾಗಲೂ ಭಾರತದಾಗ ನಾವು ಜಲ್ದಿ ಹೇಳುವುದಿಲ್ಲ. ಕುಂಭಕರ್ಣರು ನಮಗೆ ಬಂದು ಹಾಕಿ ಒದ್ದಾಗನೇ ನಾವು ಹೇಳೋರು. ಯಾಕಂದ್ರೆ ನಮಗದು ಧರ್ಮ ದೇಶ ಯಾವಾಗ ಗುರ್ತಾಗೋದು ಅಂದರೆ ಇಂಥ ಘಟನೆಗಳನ್ನು ಇವತ್ತೇನು ಮಾಡೋದಿಲ್ಲ. ಕರ್ನಾಟಕದಲ್ಲಿ ಏನು ಹೇಳ್ತಾರಪ್ಪ ನಮ್ಮ ಗುರುಗಳು, ಯಾರು ಬಸವಣ್ಣನ ತಗೊಂಡು ಬಸವಣ್ಣ ಪೇಟೆಂಟ್ ತೊಗೊಂಡು ನನಗೆ ಮಾಡ್ತಾರೆ ಕೆಲವು ಮಂದಿ. ಅವ್ರು ಯಾರು ಸ್ವಾಮಿಗಳು, ಅವ್ರು ಮಾರಿ ನೋಡಿದ್ರೆ ಒಬ್ಬ ಸ್ವಾಮಿದು ಮಾರಿ ನೋಡಿದ್ರೆ ಆಯತ್ತು ಇಲ್ಲ ಕಮಾನಿ ಹಂಗೆ ಅದಾನ ನೋಡ್ರಿ ನೀವು. ಅವ್ನು ತೆಗೆದು ಹೆಸರು ಹಾಕಿಬಿಟ್ರೆ ಅವನಿಗೆ ಕಮಾನಿ ಹೆಂಗೆ ಕಾಣಿಸ್ತಾನವ. ಅವ ಹೇಳ್ತಾನ ಲಕ್ಷ್ಮೀ ಪೂಜೆ ಯಾಕೆ ಮಾಡಬೇಕು, ಗಣಪತಿಯ ಪೂಜೆ ಯಾಕೆ ಮಾಡಬೇಕು. ಇನ್ನೊಬ್ಬ ಸ್ವಾಮಿ ಹೇಳ್ತಾನ ವೀರಭದ್ರ ಗಿಡ್ಡನವನ್ನು ಯಾಕೆ ನಾವು ಪೂಜೆ ಮಾಡಬೇಕು. ಮತ್ತು ಇನ್ನೊಂದು ಧರ್ಮವನ್ನು ಹೊಗಳ್ತಾರೆ. ಇಸ್ಲಾಂ ಅಂದರೆ ಶಾಂತಿ, ಜಕಾತ್ ಬಪ್ಪರೆ ಸ್ವಾಮಿ. ಇನ್ನೊಬ್ಬ ಸ್ವಾಮಿ ಇಸ್ಲಾಂ ಮತ್ತು ಲಿಂಗಾಯತ ಸಮಾನ ಇದೆ. ಹೆಂಗಂದ್ರೆ ಅವರು ಮಣ್ಣಾಗಿಡ್ತಾರತ್ತ, ನಾವು ಮಣ್ಣಾಗಿಡ್ಕೋತೀವತ್ತ. ಅವರು ಬಸವಣ್ಣ 2 ಲಗ್ನ ಆಗ್ಯಾರ್ತ, ಅದಕ್ಕೆ ಅವ್ರು 4 ಲಗ್ನ ಆಗ್ತಾರತ್ತ. ಇವು ಹೆಂಗೆ ಅಸಂಬದ್ಧವಾದಂಥ ನೋಡ್ರಿ. ಎಲ್ಲಿಯವರೆಗೆ ನಾವು ಕುಂತು ಕನೇರಿ ಮಠದ ಸ್ವಾಮಿಗಳು ಏನು ತಪ್ಪು ಮಾತಾಡ್ಯಾರ, ನೀವು ಏನು ಮಾತಾಡಿರೋದಕ್ಕೆ ಉತ್ತರ ಕೊಟ್ಟಾರ. ಸವಾಲು ಜವಾಬು ಇರುವುದೇ ಇಲ್ಲ. ನಾ ಮೊನ್ನೆ ವಿಧಾನಸಭಾದಾಗ ಸಿದ್ದರಾಮಯ್ಯವ್ರು ಕೇಳಿದೆ, ಸಂವಿಧಾನದಾಗ ಎಲ್ಲಿ ಮುಸಲ್ಮಾನರಿಗೆ ರಿಸರ್ವೇಷನ್ ಕೊಡೋದೈತ್ರಿ ಸಿದ್ದರಾಮಯ್ಯನವ್ರದ್ದು ಕೇಳಿದೆ. ಮಿಸ್ಟರ್ ಯತ್ನಾಳ್ ಆರ್ಟಿಕಲ್ ಹೇಳ್ರಿ, ಅದು ಎಲ್ಲ ಆರ್ಟಿಕಲ್ದಾಗ ಸುಡುಗಾಡೆ ಐತೆ. ಹಿಂಗೆ ನೋಡೋದು ಪೇಜ್ ಓಡಿಸೋದು ಇದೇ ನಡೀತು. ಅಲ್ಲಿಂದ ರಾಯರೆಡ್ಡಿ ಬಂದ, ಅವನು ತೆಗೆದು ಕೊಟ್ಟ. ಇದು ಅಲ್ಲೋ ಇದೇ ನಡೀತು ನೋಡ್ರಿ. ಸಂವಿಧಾನ ಮಾತಾಡ್ತೀರಿ ನೀವು. ಸಂವಿಧಾನ ವಿರೋಧಿ ಕೆಲಸ ಮಾಡ್ಲಾಕತ್ತೀರಿ ಅಂತೇಳಿ ಕೇಳುವಂಥ ಶಕ್ತಿ ನಾವು ಇರದೇ ಇದ್ದರೆ ಈ ದೇಶದ ಹಿಂದೂಗಳಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನೋಡ್ರಿ, ಅವತ್ತು ನಾವು ಬೈಲಾಕ ಚಾಲೂ ಮಾಡಿದ್ವಿ. ಮೊದಲು ಗುರುಗಳು ಪ್ರಾರಂಭ ಮಾಡಿದ್ರು, ನಾನು ಬಾಯಿಗೆ ಬಂದಂಗೆ ಆ ಸ್ವಾಮಿಗಳಿಗೆ ಬೈಲಾಕತ್ತೆ. ಇಲ್ಲಿ ಕ್ಯಾಮಿ ಹಾಕಿ ಹಾಕೊಂಡ್ರಪ್ಪ, ಸನಾತನ ಇದು ಕ್ಯಾಮಿ ಹಾಕಿ ಹೆಸರು ಹಾಕ್ಕೊಂಡು ಅಡ್ಡಾಡ್ರಲ್ಲ, ಅದೇನು ಇದು ಹಿಡ್ಕೊಂಡು ಅಡ್ಡಾಡ್ತಾರಲ್ಲ ಪಕ್ಕೀರರು. ಪಕ್ಕೀರ್ರಾಗರಿ ಒಂದು ಯಾವ್ದು ನವಿಲಿಂದು ಗರಿ ಬಡ್ಕೋತ ಅಡ್ಡಾಡ್ರಪ್ಪ. ನೀವು ನಮ್ದ್ರಾಗ ಯಾಕೆ ಅವತ್ತು ನೀಡೋದು ಒಬ್ಬ ಸ್ವಾಮಿಯವ್ರು ಮಾತಾಡೇನನ್ರಿ. ಅವ ಎಲ್ಲಿ ಅದಾನವ ನಿಜಗುಣಾನಂದ, ಎಲ್ಲಾರ ಕ್ವಾಯಿಂಕ್ ಅಂದಾನ. ಇನ್ನೊಬ್ಬ ಅವ ಶಾನೆಹಳ್ಳಿ, ಎಲ್ಲರ ಕ್ವಾಯಿಂಕ್ ಅಂದಾನ. ಈ ನಮ್ಮಲ್ಲಿ ಒಂದು ಕೆಟ್ಟ ಚಟ ಐತ್ರಿ ಗುರುಗಳ. ಗೌಡ್ರ ಬುದ್ಧಿ ಹೇಳೋರು ಭಾಳ ಶಾಣೆ ನಮ್ಮ ಸುತ್ತಮುತ್ತಿದ್ದವ್ರು. ಗೌಡ್ರ ರಾಡ್ಯಾಗ ಯಾಕೆ ಕಲ್ಲು ಹೋಗೋದು, ಮನೆ ಕೆಸರು ಮಾಡ್ಕೊತೀವಿ ಬಾಪ್ಪರ ಮಕ್ಳು ಇದು ಕೆಲಸ ಮಾಡಿದವರು. ನನ್ನ ತತ್ವ ಏನಂದ್ರೆ ರಾಡ್ಯಾಗ ಹಾಕಿ ಕೆಸರಾಗಿ ಬೀಳಿ ಗಟರಾಗಿ ಬೀಳಿ ತಿರುಗಾಡಿ ಹೊಡೆದು ಮೆತ್ತಗೆ ಮಾಡಿ ಗಂಗಾ ನದಿ ಹೋಗಿ ಜಳಕ ಮಾಡಿರಿ, ಎಲ್ಲ ಶುದ್ಧ ಆಗಿಬಿಡ್ತದೆ. ಇದು ಬೇಕೇ. ನಮ್ಮ ಸಿದ್ದಣ್ಣವ್ರು ಹೇಳ್ದಂಗೆ ಒದಿತೀನಂದ್ರೆ ಅನ್ಸುತ್ತಾರೆ. ಈಗ ಎಲ್ಲರೂ ಗಾಂಧಿ ಹಂಗೆ ಕಣ್ಣು ಮುಚ್ಕೋ, ಕಿವಿ ಮುಚ್ಕೋ, ಬಾಯಿ ಮುಚ್ಕೋ ಅಂದ್ರೆ ಬಾಯಿ ಮುಚ್ಕೊಂಡೇ ಭಾರತದ ಪರಿಸ್ಥಿತಿ ಹಿಂಗಾಗೈತಿ. ನಾವಿವತ್ತು ಯಾರನ್ನ ನೆನೆಸ್ಬೇಕಪ್ಪ, ಯಾರು ಸತ್ಯ ಅವತ್ತು ಹೇಳಿದ್ರಪ್ಪ ಅಂದ್ರೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇವತ್ತು ನಾವು ನೆನಪು ಮಾಡ್ಕೋಬೇಕು. ಅವ್ರು ಹೇಳ್ತಾರೆ, ಅಂಬೇಡ್ಕರ್ ಎಷ್ಟು ಕ್ಲಿಯರ್, ಎಷ್ಟು ಓಪನ್ ಆಗಿ ಹೇಳ್ಯಾರ, ಯಾರೂ ಹೇಳಲ್ಲ ಈ ದೇಶದಾಗ. ಭಾರತ ಪಾಕಿಸ್ತಾನ ನೀವು 2 ಮಾಡೋದಿದ್ರೆ ಭಾರತದಲ್ಲಿರುವ ಕಟ್ಟ ಕಡೆಯ ಮುಸಲ್ಮಾನ ಪಾಕಿಸ್ತಾನಕ್ಕೆ ಹೋಗಬೇಕು, ಪಾಕಿಸ್ತಾನದಲ್ಲಿರುವ ಕಟ್ಟ ಕಡೆ ಹಿಂದೂ ಭಾರತಕ್ಕೆ ಬರಬೇಕು. ಯಾವ ಗಾಂಧಿ ಹೇಳ್ದ, ನೆಹರು ಯಾರು ಹೇಳಿದ್ರ, ಅಂಬೇಡ್ಕರ್ ಅವರು ಹೇಳಿದ್ರು. ಅವ್ರ ಮುಂದೆ ಏನು ಬರೀತಾರೆ ಗುರ್ತತನೋ, ಎಲ್ಲಿವರೆಗೆ ಇಸ್ಲಾಂ ಅನ್ನುವಂಥ ಧರ್ಮದಲ್ಲಿ ಸಹೋದರತ್ವ ಇಲ್ಲ,
ಮತ್ತೊಂದು ಧರ್ಮದವ್ರನ್ನ ಅವರೆಂದೂ ಒಪ್ಪುವುದಿಲ್ಲ. ಮತ್ತೊಂದು ಧರ್ಮದವ್ರನ್ನ ಅಣ್ಣತಮ್ಮರ ತಿಳ್ಕೋದಿಲ್ಲ. ಎಲ್ಲಿಯವರೆಗೆ ಭಾರತದಲ್ಲಿ ಮುಸಲ್ಮಾನರು ಇರ್ತಾರೋ ಅಲ್ಲಿವರೆಗೆ ಭಾರತದಲ್ಲಿ ಅಶಾಂತಿ ಇರ್ತದೆ ಅಂತೇಳಿ ಯಾರು ಹೇಳಿದವರು? ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್